ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಅನನ್ಯ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ದೊಡ್ಡ ರಂಧ್ರಗಳಂದರೆ ಏನು, ಓಪನ್ ಪೋರ್ ಅಂದರೆ ಏನು, ಅದಕ್ಕೆ ಕಾರಣಗಳೇನು, ಯಾವ್ಯಾವ ರೀತಿಯಾದಂಥ ಹೋಮ್ ರೆಮಿಡೀಸ್ನ ಯೂಸ್ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಲಾರ್ಜ್ ಪೋರ್ಸ್ಗೆ ಇಮ್ಮಿಡಿಯೇಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಐಸ್ ಕ್ಯೂಬ್ನ ಒಂದು ತೆಳುವಾಗಿರುವಂತಹ ಬಟ್ಟೆ, ಕ್ಲೀನಾಗಿರುವಂಥ ಬಟ್ಟೆ ಇಟ್ಕೊಂಡು ಅದನ್ನು ಮುಖದ ಮೇಲೆ ಸ್ಕ್ರಬ್ ಮಾಡೋದ್ರಿಂದ ಲಾರ್ಜ್ ಪೋರ್ಸ್ ಇಮಿಡಿಯೇಟಾಗಿ ಟೈಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಐಸ್ ಕ್ಯೂಬ್ನ ಫೇಸ್ ಮೇಲೆ ಅಪ್ಲೈ ಮಾಡಬೇಡಿ. ಆದಷ್ಟು ಒಂದು ತೆಳುವಾಗಿರುವಂಥ ಕ್ಲೀನಾಗಿರುವಂಥ ಬಟ್ಟೆನಲ್ಲಿ ಇಟ್ಟು ಹಿಂಗೆ ಮಾಡೋದ್ರಿಂದ ಲಾರ್ಜ್ ಪೋರ್ಸ್ ಎಲ್ಲ ಟೈಟ್ ಆಗೋದಲ್ಲದೆ ನಮ್ಮ ಸ್ಕಿನ್ನು ಗ್ಲೋಯಿಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಎಷ್ಟೋ ಜನರಿಗೆ ಲಾರ್ಜ್ ಪೋರ್ಸ್, ಸ್ಮಾಲ್ ಪೋರ್ಸ್ ಆಗಿರ್ಬೋದು, ಇದರ ದೊಡ್ಡ ರಂಧ್ರಗಳು, ಚಿಕ್ಕ ರಂಧ್ರಗಳು ಅಂತ ಕರಿತೀವಲ್ವ, ಅದರ ಸಮಸ್ಯೆ ಎಷ್ಟೋ ಜನರಿಗೆ ಇರುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಕಿನ್ನಲ್ಲಿರುವಂತಹ ಗ್ಲೋಯಿಂಗ್ ಕಡಿಮೆ ಆಗುತ್ತೆ. ಈ ರೀತಿ ಐಸ್ ಕ್ಯೂಬ್ನ ಯೂಸ್ ಮಾಡೋದ್ರಿಂದ ಲಾರ್ಜ್ ಪೋರ್ಸ್ ಆಗಿರ್ಬೋದು, ಸ್ಮಾಲ್ ಪೋರ್ಸ್ ಆಗಿರ್ಬೋದು, ಇದು ನಮ್ಮ ಸ್ಕಿನ್ನಲ್ಲಾಗಿರ್ಬೋದು, ಮೂಗಿನ ಸುತ್ತ ಎಲ್ಲ ಇರುತ್ತಲ್ವ, ಅದನ್ನು ಕಡಿಮೆ ಮಾಡ್ಬೋದು. ಎರಡನೆಯ ಮನೆಮದ್ದು ಹಾಲು. ಕಾಯಿಸದೇ ಇರುವಂಥ ಹಾಲು ಅಥವಾ ರಾ ಮಿಲ್ಕ್ ಅಂತೇಳಿ ಕರಿತಲ್ವ, ಅದನ್ನು ಯೂಸ್ ಮಾಡೋದ್ರಿಂದ ಅದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ವೈಲ್ಡ್ ಟರ್ಮರಿಕ್, ಆಲ್ಫ್ ಗುಡ್ನೆಸ್ ಅವರ ವೈಲ್ಡ್ ಟರ್ಮರಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಅಡುಗೆ ಮನೆಯಲ್ಲಿರುವಂಥ ಅರಿಶಿನ ಯೂಸ್ ಮಾಡೋದಕ್ಕಿಂತ ಈ ರೀತಿ ವೈಲ್ಡ್ ಟರ್ಮರಿಕ್ ಅಥವಾ ಕಸ್ತೂರಿ ಅರಿಶಿನ ಅಂಥವನ್ನೆಲ್ಲ ಯೂಸ್ ಮಾಡೋದ್ರಿಂದ ಇದು ಸ್ಕಿನ್ಗೆ ತುಂಬಾ ಸೇಫ್ ಆಗಿರುತ್ತೆ. ಇದನ್ನು 1-2 ನಿಮಿಷ ಬಿಟ್ಟು ಆಮೇಲೆ ನಿಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೊಳ್ಬೋದು. ನಾನಿಲ್ಲಿ ಕಾಟನ್ನ ಯೂಸ್ ಮಾಡಿದ್ದೀನಿ. ಕಾಟನ್ ಇಲ್ಲ ಅಂತ ಹೇಳಿದ್ರೆ ಹಾಗೆ ಕೈಯಲ್ಲಿ ಸಹಿತ ಯೂಸ್ ಮಾಡ್ಬೋದು. ನಾನು ಕಾಟನ್ ಬಳಸಿ ಹಚ್ತಾ ಇದ್ದೀನಿ. ಕಾಯಿಸದೇ ಇರುವಂಥ ಹಾಲನ್ನ ಯೂಸ್ ಮಾಡಿ. ಬೆಳಗ್ಗೆ ತರುವಂಥ ಹಾಲಿನಲ್ಲಿ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಕಾಯಿಸದೇ ಇರುವಂಥ ಹಾಲನ್ನೇ ಯೂಸ್ ಮಾಡೋದ್ರಿಂದ ಇದನ್ನು ದಿನನಿತ್ಯ ಮಾಡ್ಬೋದು. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ. ನಾವು ಹಾಕಿರೋದಿಲ್ಲಿ ಬರೀ ಅರಿಶಿಣ ಮತ್ತು ರಾ ಮಿಲ್ಕ್, ಕಾಯಿಸದೇ ಇರುವಂಥ ಹಾಲನ್ನ ಯೂಸ್ ಮಾಡೋದ್ರಿಂದ ಇದು ನಮ್ಮ ಸ್ಕಿನ್ಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗೋದಿಲ್ಲ. ಆದಷ್ಟು ಇದನ್ನು ಡೈಲಿ ಯೂಸ್ ಮಾಡಿ ಅಥವಾ 2 ಡೇಸ್ಗೆ ಒಂದ್ಸಲಿ ಆದರೂ ಯೂಸ್ ಮಾಡ್ಬೋದು. ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಲಾರ್ಜ್ ಪೋರ್ಸ್, ಸ್ಮಾಲ್ ಪೋರ್ಸ್ನ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಲು ನಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಡರ್ಟ್ನ ಡೀಪ್ ಕ್ಲೀನಿಂಗ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಸಹಿತ ತುಂಬಾ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಲಾರ್ಜ್ ಪೋರ್ಸ್, ಸ್ಮಾಲ್ ಪೋರ್ಸ್ ಇದೆಲ್ಲ ಬೇಗ ಕಡಿಮೆ ಆಗುತ್ತೆ. ಇದು ಹಚ್ಕೊಂಡಾದಮೇಲೆ 10 to 15 ಮಿನಿಟ್ಸ್ ಬಿಟ್ಟು ಆಮೇಲೆ ಇದನ್ನು ವಾಶ್ ಮಾಡ್ಕೊಳ್ಬೋದು. ಮೂರನೆಯ ಮನೆಮದ್ದಿನಲ್ಲಿ ನಾನು ಬಂಜಾರಸ್ ಅವರ ಮುಲ್ತಾನಿ ಮಿಟ್ಟಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಮುಲ್ತಾನಿ ಮಿಟ್ಟಿ ಪೌಡರ್ ಸಹಿತ ಲಾರ್ಜ್ ಪೋರ್ಸ್ನ ಬೇಗ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. 1-2 ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ಪೌಡರ್ನ ಆ್ಯಡ್ ಮಾಡಿ, ಹಾಗೆ ರೋಸ್ ವಾಟರ್ನ ಯೂಸ್ ಮಾಡಿ. ನಾನು ಮಾಮಾ ಅರ್ತ್ ಅವರ ರೋಸ್ ಫೇಸ್ ಟೋನರ್ ಆ್ಯಂಡ್ ರೋಸ್ ವಾಟರ್ ಮಿಕ್ಸ್ ಇದೆ, ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸಹಿತ ಪೋರ್ ಟೈಟ್ನಿಂಗಿಗೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಆಲ್ರೆಡಿ ಮೆನ್ಷನ್ ಆಗಿದೆ ಪೋರ್ ಟೈಟ್ನಿಂಗ್ ಅಂಥೇಳಿ. ಅದನ್ನೇ ಯೂಸ್ ಮಾಡ್ತಾ ಇರುವಂಥದ್ದು. ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ರೋಸ್ ವಾಟರ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ರೋಸ್ ವಾಟರ್, ಅಲವೀರಾ ಇವೆಲ್ಲವನ್ನು ನೈಟ್ ಟೈಮೇ ನೀವು ಅಪ್ಲೈ ಮಾಡ್ಕೊಳೋದ್ರಿಂದ ನೈಟ್ ಟೈಮು ಸ್ಕಿನ್ನಲ್ಲಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2 to 3 ಮಿನಿಟ್ಸ್ ಬಿಟ್ಟು ಆಮೇಲೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡುವಾಗ ನೆನಪಿರಲಿ, ಆದಷ್ಟು ಇದನ್ನು ನಿಧಾನವಾಗಿ ಹಾಗೆ ಅಪ್ಲೈ ಮಾಡ್ಕೊಳ್ಳಿ. ಏನು ಸ್ಕ್ರಬ್ ಮಾಡುವಂಥದ್ದು, ಜಾಸ್ತಿ ಟೈಟಾಗಿ ಮಸಾಜ್ ಮಾಡುವಂಥದ್ದು ಅದೇನು ಬೇಡ. ಲೈಟಾಗಿ ಮಸಾಜ್ ಮಾಡಿ ಹಾಗೆ ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಇದನ್ನು ಹಚ್ಚಿ 10 to 15 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ಳಿ. ತಣ್ಣೀರಿನಿಂದ ವಾಶ್ ಮಾಡಿಕೊಂಡ್ರೆ ಸಾಕು. ಇದು ಸಹಿತ ರಂಧ್ರಗಳು, ನಮ್ಮ ಸ್ಕಿನ್ನಲ್ಲಿರುವಂಥ ಲಾರ್ಜ್ ಪೋರ್ಸ್, ಸ್ಮಾಲ್ ಪೋರ್ಸನ್ನು ಟೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ನಾವು ಟ್ರೀಟ್ಮೆಂಟ್ ತಗೊಳ್ಬೋದು. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು 1 ಮಂತ್ವರೆಗೂ ನಿಮಗೆ ಅದು ವರ್ಕ್ ಆಗ್ತಿದೆ ಅಂತ ಅನಿಸ್ಬೋದು. ಅದಾದಮೇಲೆ ಮತ್ತೆ ಅದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಆದಷ್ಟು ನೀವು ಒಂದು ಒಳ್ಳೆಯ ಪ್ರಿಕಾಷನ್ಸ್ನ ತಗೊಳ್ಬೇಕಾಗುತ್ತೆ. ಅವ್ರು ಹೇಳಿರುವಂಥ ಎಲ್ಲ ಆಹಾರಗಳನ್ನು ಫಾಲೋ ಮಾಡಬೇಕಾಗುತ್ತೆ. ನೀವೇನಾದರೂ ಸ್ವಲ್ಪ ಬಿಟ್ಬಿಟ್ರಿ ಅಂತ ಹೇಳಿದ್ರೆ, ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಮತ್ತೆ ಅದು ನಿಮಗೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಅದು ಪದೇ ಪದೇ ಮತ್ತೆ ನೀವು
ಒರೆಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ಆದಷ್ಟು ಹೋಮ್ ರೆಮಿಡೀಸ್ನ ಯೂಸ್ ಮಾಡಿ ನಿಮ್ಮ ಸ್ಕಿನ್ನನ್ನು ಹಾಳು ಮಾಡ್ಕೊಳ್ಬೇಡಿ. ಹೊರಗಡೆ ಎಲ್ಲೇ ಹೋದರೂ ಒಂದ್ಸಲಿ ಹೋಗಿ ಬಂದ ಮೇಲೆ ಫೇಸ್ ವಾಶ್ ಮಾಡೋದನ್ನು ಮರಿಬೇಡಿ. ಫೇಸ್ ವಾಶ್ನ ಮಾಡೋದ್ರಿಂದ ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಡರ್ಟ್ನೆಲ್ಲ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವುದೇ ರೀತಿಯಾದಂಥ ಸ್ಕಿನ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೇನ್ ಕಾರಣ ನಾವು ಹೊರಗಡೆ ಹೋಗಿ ಬಂದಾಗ ನಮ್ಮ ಸ್ಕಿನ್ನನ್ನಾಗಿರ್ಬೋದು, ಕೈಕಾಲುಗಳನ್ನಾಗಿರ್ಬೋದು ನೀಟಾಗಿ ಇಟ್ಕೊಳ್ಬೇಕಾಗುತ್ತೆ. ಯಾವ ಹೋಮ್ ರೆಮಿಡೀಸ್ನ ಯೂಸ್ ಮಾಡಬೇಕು ಅಂತೇಳಿ ಕಂಪ್ಲೀಟಾಗಿ ನೋಡಿದ್ರಲ್ಲ, ಅದಕ್ಕೆ ಕಾರಣಗಳೇನು, ನಮ್ಮ ಮುಖದಲ್ಲಿ ರಂಧ್ರಗಳು ಅಥವಾ ಪೋರ್ ಆಗೋದಕ್ಕೆ ಕಾರಣಗಳೇನು ಅಂತ ಹೇಳೋದಾದರೆ ಮೇಯ್ನಾಗಿ ಯಾರಿಗೆ ಆಯಿಲಿ ಸ್ಕಿನ್ ಇರುತ್ತೋ ಅವರಿಗೆ ಬೇಗ ಓಪನ್ ಪೋರ್ ಸ್ಟಾರ್ಟ್ ಆಗುತ್ತೆ. ಅದು ಸ್ಮಾಲ್ ಆಗಿರ್ಬೋದು, ದೊಡ್ಡದಾಗಿರ್ಬೋದು. ಅದನ್ನು ಆದಾಗ ಏನನ್ಸುತ್ತೆ ಅಂತ ಹೇಳಿದ್ರೆ ನಮಗೆ ತುಂಬ ಏಜ್ ಆಗಿದೆ ಅಂತೇಳಿ ಅನಿಸುತ್ತೆ. ತುಂಬ ಏಜ್ ಆದಮೇಲೂ ಸಹಿತ ಅದು ಬರುತ್ತೆ. ಏಜ್ ಆಗದೆ ಚಿಕ್ಕ ವಯಸ್ಸಿನಲ್ಲೇ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಇರಿಟೇಟ್ ಅನಿಸುತ್ತೆ. ಲಾರ್ಜ್ ಪೋರ್ಸ್ ಏನಕ್ಕಾಗುತ್ತೆ ಅಂತ ಹೇಳಿದ್ರೆ ಹೊರಗಡೆ ಎಲ್ಲ ನಾವು ಹೋಗಿ ಬಂದಿರ್ತೀವಿ. ಹೊರಗಡೆ ಹೋಗಿ ಬಂದಾಗ ಡಸ್ಟ್ ಇರುತ್ತೆ, ಅದನ್ನು ನಾವು ಫೇಸ್ ವಾಶ್ ಮಾಡೋದಿಲ್ಲ. ಟಯರ್ಡ್ ಆಗಿರ್ತೀವಿ, ಬರ್ತೀವಿ, ಮನೇಲಿರ್ತೀವಿ. ಆದರೆ ಯಾವುದೇ ರೀತಿಯಾದಂಥ ಫೇಸ್ ವಾಶ್ ಮಾಡದೇ ಇದ್ದಾಗ, ಫೇಸ್ ವಾಶ್ ಮಾಡದೇ ಇರ್ಬೋದು, ಸ್ಕಿನ್ನ ನಮ್ಮ ಫೇಸ್ನಾಗಿರ್ಬೋದು, ನಮ್ಮ ಬಾಡಿನಾಗಿರ್ಬೋದು ನೀಟಾಗಿ ಇಟ್ಕೊಳ್ಬೇಕಾಗುತ್ತೆ. ಅದನ್ನ ಇಟ್ಕೊಂಡಿಲ್ಲ, ನಾವು ಕ್ಲೀನಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ನಲ್ಲಿ ಪೊಲ್ಯೂಷನ್ನು, ಡರ್ಟ್ನಿಂದ ಈ ರೀತಿಯೂ ನಮ್ಮ ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ಗಳು ಆಗುತ್ತೆ. ಈ ರೀತಿ ಲಾರ್ಜ್ ಪೋರ್, ಸ್ಮಾಲ್ ಪೋರ್ ಎಲ್ಲದೂ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಆದಷ್ಟು ನಿಮ್ಮ ಸ್ಕಿನ್ನ ಕ್ಲೀನಾಗಿ ಇಟ್ಕೊಳ್ಳಿ. ನೀವು ಹೊರಗಡೆ ಹೋಗುವಾಗ ಇನ್ನೊಂದು ಏನು ತಪ್ಪು ಮಾಡೋದು ಅಂತ ಹೇಳಿದ್ರೆ ಯಾವ್ಯಾವ ಪ್ರಾಡಕ್ಟ್ ಸಿಗುತ್ತೋ, ನೀವಾಗ ಒಂದು ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಯಾವುದ್ರಲ್ಲಾದರೂ ಒಂದು ನೋಡಿರ್ತೀರ ನೀವು, ಇದು ಚೆನ್ನಾಗಿದೆ ಅಂಥೇಳಿ ಯಾರೋ ಒಬ್ರು ಯೂಸ್ ಮಾಡಿರ್ತೀರ, ಅದನ್ನು ನೋಡಿರ್ತೀರ. ಅದು ನಿಮಗೆ ಸ್ಕಿನ್ಗೆ ಸೂಟ್ ಆಗುತ್ತೋ ಇಲ್ಲೋ ಅನ್ನೋದನ್ನು ನಿಮ್ಗೆ ಗೊತ್ತಿರಲ್ಲ. ಆದರೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಆ ಪ್ರಾಡಕ್ಟ್ಗಳನ್ನೇ ನೀವು ಯೂಸ್ ಮಾಡಬೇಕಾಗುತ್ತೆ. ಸೂಟ್ ಆಗದೇ ಇರುವಂಥ ಪ್ರಾಡಕ್ಟ್ಗಳನ್ನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಈ ರೀತಿ ಲಾರ್ಜ್ ಪೋರ್ ಅಥವಾ ಸ್ಮಾಲ್ ಪೋರ್ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ಸಿಂಪಲ್ ಟಿಪ್ಸು, ಲಾರ್ಜ್ ಪೋರ್ ಆಗಿರ್ಬೋದು, ಸ್ಮಾಲ್ ಪೋರ್ ಆಗಿರ್ಬೋದು, ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಆಯಿಲ್ ಇರುವಂಥ ಕ್ರೀಮ್ಗಳನ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ದಿನದಲ್ಲಿ 2 ರಿಂದ 3 ಸಲ ಆದರೂ ನೀವು ಚೆನ್ನಾಗಿ ಫೇಸ್ ವಾಶ್ನ ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಸ್ಮಾಲ್ ಪೋರ್, ಲಾರ್ಜ್ ಪೋರ್ ಎಲ್ಲ ಬೇಗ ಕಡಿಮೆ ಆಗುತ್ತೆ. ಹೊರಗಡೆ ಎಲ್ಲೇ ಹೋಗಲಿ, ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಯಾವುದೇ ಸಮಯದಲ್ಲಾದರೂ ಸನ್ಸ್ಕ್ರೀನ್ನ ಯೂಸ್ ಮಾಡೋದನ್ನು ಮರಿಬೇಡಿ. ಸನ್ಸ್ಕ್ರೀನು ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಸನ್ಸ್ಕ್ರೀನ್ನ ಯೂಸ್ ಮಾಡೋದ್ರಿಂದ ಇದರಿಂದ ಸಹಿತ ನಮ್ಮ ಲಾರ್ಜ್ ಪೋರ್ಸ್ನ ಕಡಿಮೆ ಮಾಡ್ಬೋದು. ಹಾಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಹೊರಗಡೆ ನೀವು ಮೇಕಪ್ ಮಾಡ್ಕೊಂಡು ಹೋಗಿರ್ತೀರ. ಮೇಕಪ್ ಮಾಡಿ ಹೋಗಿ ಬಂದಮೇಲೆ ಮೇಕಪ್ನ ರಿಮೂವ್ ಮಾಡೋದಾಗಿರ್ಬೋದು, ಫೇಸ್ ವಾಶ್ ಮಾಡೋದಾಗಿರ್ಬೋದು, ಇದನ್ನು ಮಾಡಿ. ಹಾಗೆ ನೈಟು ಮಲ್ಕೊಳಕ್ಕೆ ಹೋಗಬೇಡಿ. ಇದರಿಂದ ಸಹಿತ ನಿಮ್ಮ ಸ್ಕಿನ್ನಲ್ಲಿ ಪೋರ್ಸು, ರಂಧ್ರಗಳು ಜಾಸ್ತಿ ಆಗುತ್ತೆ. ಇದರಿಂದ ನಿಮ್ಮ ಮುಖ ಎಲ್ಲ ಒಂಥರ ಒಡೆದಂಗೆ ಕಚ್ಚಾಗಿ ಕಾಣಿಸುತ್ತೆ. ಅದಕ್ಕೆ ಆದಷ್ಟು ಇದ್ರ ಬಗ್ಗೆ ಗಮನ ವಹಿಸಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನಗೆ ಹೆಚ್ಚಾಗಿ ಸಪೋರ್ಟ್ ಮಾಡೋದ್ರಿಂದ ನನಗೆ ಬೇರೆ ವಿಡಿಯೋಗಳನ್ನ ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಹಾಗೆ ನಿಮಗೆ ಯಾವುದಾದ್ರೂ ವಿಡಿಯೋಸ್ಗಳು ಬೇಕಾಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.